ಒಬ್ಬ ಹೆಂಡತಿ ತನ್ನ ಅಕ್ಕನ ಗಂಡ ಜೊತೆ ಹೋಗಿದ್ದಾಳೆ. ಅದು ಸಾಕಾಗಲ್ಲ. ಆ ಅಕ್ಕ ಏನು ಹೇಳಿದ ಗೊತ್ತಾ? ನನಗೆ ಯಾವ ಸಮಸ್ಯೆಯೂ ಇಲ್ಲ, ನಾನು ಅವಳ ಗಂಡ ಜೊತೆ ಇರ್ತೇನೆ ಅಂತ. ಇದು ಕೇಳಿದ ಕ್ಷಣನೇ ಶಾಕ್ ಆಗತ್ತಲ್ವಾ? ಇದು ಸಿನಿಮಾ ಕಥೆ ಅಲ್ಲ, ಇದು ನಿಜವಾಗಿಯೇ ನಡೆದ ಘಟನೆ, ಕೋರ್ಟ್ ಮುಂದೆ ನಡೆದ ಘಟನೆ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮಾತಾಡ್ತಿರೋ ವಿಷಯ ತುಂಬ ವಿಭಿನ್ನ, ತುಂಬ ಸೆನ್ಸಿಟಿವ್ ಹಾಗೂ ತುಂಬ ಕುತೂಹಲಕಾರಿ ವಿಷಯ. ಸಂಬಂಧಗಳು, ಮದುವೆ, ಕುಟುಂಬ ಇವೆಲ್ಲ ನಮ್ಮ ಸಮಾಜದಲ್ಲಿ ತುಂಬ ಪವಿತ್ರವಾದ ವಿಷಯಗಳು. ಆದರೆ ಕೆಲವೊಮ್ಮೆ ಈ ಘಟನೆಗಳು ನಮ್ಮ ಆಲೋಚನೆಗಳನ್ನೇ ಬದಲಾಯಿಸುವ ಮಟ್ಟಕ್ಕೆ ಬರುತ್ತದೆ. ಇವತ್ತು ನಾವು ನೋಡೋ ಘಟನೆ ಕೂಡ ಅದೇ ರೀತಿ. ಇದು ಕೇಳಿದ ಮೇಲೆ ನೀವು ಕೂಡ ಕ್ಷಣಕ್ಕೊಂದು ಮೌನವಾಗ್ತೀರಾ ಮತ್ತು ನಿಮ್ಮೊಳಗೆ ಹಲವಾರು ಪ್ರಶ್ನೆಗಳು ಹುಟ್ಟುತ್ತದೆ. ಈ ಘಟನೆ ನಡೆದಿದ್ದು ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ. ಒಬ್ಬ ಸಾಮಾನ್ಯ ವ್ಯಕ್ತಿ ತನ್ನ ಜೀವನದಲ್ಲಿ ಏನೂ ವಿಶೇಷ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಜೀವನ ಸಾಗಿಸ್ತಿದ್ದ. ಆದರೆ ಒಂದಿನ ಅವನ ಜೀವನ ಸಂಪೂರ್ಣವಾಗಿ ಬದಲಾಗ್ತದೆ. ಅವನ ಹೆಂಡತಿ ಮತ್ತು ಅವನ ಮಗಳು ಏಕಾಏಕಿ ಕಾಣೆಯಾಗ್ತಾರೆ. ಒಬ್ಬ ಗಂಡನಿಗೆ ಇದ್ದಕ್ಕಿದ್ದಂತೆ ದೊಡ್ಡ ಶಾಕ್ ಏನು ಇರ್ಬೋದು. ಅವನು ಗಾಬರಿಯಿಂದ, ಭಯದಿಂದ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಅಲ್ಲಿ ಅವನು ಕೊಡುವ ದೂರು, ನನ್ನ ಹೆಂಡತಿಯನ್ನು ಅವಳ ಅಕ್ಕನ ಗಂಡ ಕಿಡ್ನ್ಯಾಪ್ ಮಾಡಿಕೊಂಡು ಹೋಗಿದ್ದಾನೆ ಅಂತ. ಇದು ಕೇಳಿದರೆ ಯಾರಿಗಾದರೂ ಅಚ್ಚರಿ ಆಗ್ತದೆ. ಕುಟುಂಬದೊಳಗೆ ಇಂತಹ ಘಟನೆ ಅವನು ಹೇಳೋದನ್ನು ಕೇಳಿ ಪೊಲೀಸರು ಶಾಕ್ ಆಗ್ತಾರೆ. ಕೇಸ್ ರಿಜಿಸ್ಟರ್ ಆಗುತ್ತೆ, ಹುಡುಕಾಟ ಶುರುವಾಗ್ತದೆ. ಆದರೆ ದಿನಗಳು ಕಳೆದೋಗ್ತದೆ. ಆದರೆ ಹೆಂಡತಿ ಮಾತ್ರ ಸಿಗೋದಿಲ್ಲ. ಇಲ್ಲಿ ಗಂಡನ ಮನಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ಊಹಿಸ್ಬೋದು. ಕೋಪ, ನೋವು, ಅಸಹಾಯ ಎಲ್ಲವೂ ಮಿಶ್ರಣವಾಗಿರ್ತದೆ. ಕೊನೆಗೆ ಅವನು ಒಂದು ತೀರ್ಮಾನ ಮಾಡ್ತಾನೆ, ನಾನು ಕೋರ್ಟ್ಗೆ ಹೋಗ್ತೀನಿ. ಅವನು ಹೈಕೋರ್ಟ್ಗೆ ಹೋಗಿ ಹೇಬಿಯಸ್ ಕಾರ್ಪಸ್ ಅರ್ಜಿ ಹಾಕ್ತಾನೆ. ಅಂದರೆ ನನ್ನ ಹೆಂಡತಿಯನ್ನು ಹುಡುಕಿ ಕೋರ್ಟ್ ಮುಂದೆ ಹಾಜರುಪಡಿಸಿ ಅಂತ. ಕೋರ್ಟ್ ಆದೇಶ ಕೊಡ್ತದೆ. ಪೊಲೀಸರು ಮತ್ತೆ ಹುಡುಕಾಟ ಶುರು ಮಾಡ್ತಾರೆ. ಕೊನೆಗೂ ಅವರು ಆ ಮಹಿಳೆಯನ್ನು ಪತ್ತೆ ಹಚ್ತಾರೆ. ಅವಳನ್ನು ಕೋರ್ಟ್ಗೆ ಕರೆದುಕೊಂಡು ಬರ್ತಾರೆ. ಇಲ್ಲಿಂದ ಕತೆ ಸಂಪೂರ್ಣವಾಗಿ ತಿರುಗುಪಡ್ತದೆ. ನ್ಯಾಯಾಧೀಶರು ಕೇಳ್ತಾರೆ, ನಿನ್ನನ್ನು ಕಿಡ್ನ್ಯಾಪ್ ಮಾಡಿದಾರಾ ಅಂತ. ಎಲ್ಲರೂ ನಿರೀಕ್ಷೆ ಅವಳು ಹೌದು ಅಂತ ಹೇಳ್ತಾಳೆ ಅಂತ. ಆದರೆ ಅವಳು ಹೇಳಿದ್ದು, ಇಲ್ಲ, ಯಾರೂ ನನ್ನನ್ನು ಕಿಡ್ನ್ಯಾಪ್ ಮಾಡಿಲ್ಲ. ಕೋರ್ಟ್ನಲ್ಲಿ ಕ್ಷಣಕ್ಕೊಂದು ಮೌನ. ಅವಳು ಮುಂದುವರಿಸ್ತಾಳೆ, ನಾನು ಸ್ವ ಇಚ್ಛೆಯಿಂದ ಬಂದಿದ್ದೇನೆ. ಇಲ್ಲೇ ಎಲ್ಲರೂ ಶಾಕ್ ಆಗ್ತಾರೆ. ಆದರೆ ಇನ್ನೂ ಕತೆ ಮುಗಿದಿಲ್ಲ. ಅವಳು ಹೇಳ್ತಾಳೆ, ನನ್ನ ಗಂಡ ಜೊತೆ ನನಗೆ ಸುಖವಿಲ್ಲ. ನಾನು ಈಗಾಗಲೇ ಡೈವರ್ಸ್ ಹಾಕಿದ್ದೀನಿ. ನಾನು ಅವಳ ಅಕ್ಕನ ಗಂಡನ ಜೊತೆ ಇರಬೇಕು. ಇದು ಕೇಳಿದರೆ ಯಾರಿಗಾದರೂ ಅರ್ಥವಾಗೋದು ಕಷ್ಟ. ಇಲ್ಲಿ ಒಂದು ಪ್ರಶ್ನೆ ಬರ್ತದೆ, ಒಬ್ಬ ಮಹಿಳೆ ತನ್ನ ಅಕ್ಕನ ಗಂಡನ ಜೊತೆ ಹೋಗುವುದು, ಅದು ಕೂಡ ಸ್ವ ಇಚ್ಛೆಯಿಂದ, ಇದು ಸಮಾಜ ಒಪ್ಕೊಳ್ತದ? ಇಲ್ಲಿ ಕತೆ ಇನ್ನೂ ವಿಚಿತ್ರವಾಗ್ತದೆ. ಆ ಅಕ್ಕ ಅಂದರೆ ಆ ವ್ಯಕ್ತಿಯ ಹೆಂಡತಿ ಕೋರ್ಟ್ ಮುಂದೆ ನಿಂತು ಏನು ಹೇಳ್ತಾಳೆ ಗೊತ್ತಾ? ನನಗೆ ಯಾವುದೇ ಸಮಸ್ಯೆ ಇಲ್ಲ. ಇದು ಕೇಳಿದರೆ ನೀವು ಏನು ಅನಿಸ್ತದೆ? ಆದರೆ ಅವಳು ಅಲ್ಲಿ ನಿಲ್ಲೋದಿಲ್ಲ. ನನ್ನ ತಂಗಿ ನನ್ನ ಗಂಡನ ಜೊತೆ ಇರ್ಬೋದು, ಇಲ್ಲೇ ಸಾಕಾಗಲ್ಲ. ಅವಳು ಹೇಳ್ತಾಳೆ, ಅವಳು ನನ್ನ ಗಂಡ ಜೊತೆ ಇದ್ದರೆ ನಾನು ಅವಳ ಗಂಡನ ಜೊತೆ ಇರ್ತೇನೆ. ಈ ಮಾತು ಕೇಳಿದ ಕ್ಷಣ ಕೋರ್ಟ್ನಲ್ಲಿ ಎಲ್ಲರೂ ನಿಶ್ಶಬ್ದ. ಇದು ಸಾಮಾನ್ಯ ಘಟನೆ ಅಲ್ಲ, ಇದು ಸಮಾಜದ ಮೌಲ್ಯಗಳನ್ನೇ ಪ್ರಶ್ನಿಸುವ ಘಟನೆ. ನ್ಯಾಯಾಲಯ ಈ ಎಲ್ಲ ಹೇಳಿಕೆಗಳನ್ನು ಗಮನದಲ್ಲಿ ಕೇಳ್ತದೆ. ಇಬ್ಬರು ಮಹಿಳೆಯರು ವಯಸ್ಕರು, ತಮ್ಮ ನಿರ್ಧಾರಗಳನ್ನು ತಾವೇ ತೆಗೆದುಕೊಳ್ತಾರೆ. ಹೀಗಾಗಿ ಕೋರ್ಟ್ ಹೇಳ್ತದೆ, ಇದು ಕಿಡ್ನ್ಯಾಪ್ ಕೇಸ್ ಅಲ್ಲ, ಇದು ವೈಯಕ್ತಿಕ ವಿಷಯ. ಹೇಬಿಯಸ್ ಕಾರ್ಪಸ್ ಅರ್ಜಿ ವಜಾ ಆಗ್ತದೆ. ಅಂದರೆ ಕೋರ್ಟ್ ಯಾರನ್ನೂ ತಡೆಯೋದಿಲ್ಲ, ಅವರ ಜೀವನ ಅವರದ್ದೇ ಎಂದು ಬಿಟ್ಟಿತು. ಇಲ್ಲಿಂದ ನಮ್ಮ ಆಲೋಚನೆ ಶುರುವಾಗ್ತದೆ. ಮದುವೆ ಅನ್ನೋದು ಏನು? ಅದು ಕೇವಲ ಒಪ್ಪಂದವೇ ಅಥವಾ ಭಾವನೆಗಳ ಬಂಧವೇ? ಸ್ವಾತಂತ್ರ್ಯ ಅನ್ನೋದು ಎಷ್ಟು ಮಟ್ಟಿಗೆ ಹೋಗಬೇಕು? ಎಲ್ಲದರಲ್ಲೂ ಒಂದು ಗಡಿ ಇಲ್ವಾ? ಕೆಲವರು ಹೇಳ್ತಾರೆ ಇದು ಅವರ ಜೀವನ, ಅವರ ಆಯ್ಕೆ. ಇನ್ನು ಕೆಲವರು ಹೇಳ್ತಾರೆ ಇದು ತಪ್ಪು, ಇದು ಸಮಾಜಕ್ಕೆ ದೊಡ್ಡ ಅಪಾಯ ಅಂತ. ನಿಮಗೆ ಏನು ಅನಿಸ್ತದೆ? ನಿಜ ಹೇಳಬೇಕಂದ್ರೆ ಇಂಥ ಘಟನೆಗಳು ನಮ್ಮ ಮುಂದೆ ಕನ್ನಡಿಯಂತಿದೆ. ನಮ್ಮ ಆಲೋಚನೆಗಳನ್ನು ಪರೀಕ್ಷಿಸುತ್ತದೆ. ಸಂಬಂಧಗಳು ಬದಲಾಗ್ತಿದೆ, ಜನರ ಆಲೋಚನೆಗಳು ಬದಲಾಗ್ತಿದೆ. ಆದರೆ ಎಲ್ಲ ಬದಲಾವಣೆ ಒಳ್ಳೆಯದ ಅಥವಾ ಕೆಲವೊಂದು ಬದಲಾವಣೆಗಳು ಅಪಾಯಕಾರಿಯಾಗೂ ಆಗ್ಬೋದಾ? ಈ ಕಥೆ ಕೇಳಿದ ಮೇಲೆ ನೀವು ಕ್ಷಣಕ್ಕೊಂದು ಮೌನವಾಗ್ಬೋದು ಅಥವಾ ನಿಮ್ಮೊಳಗೆ ಚರ್ಚೆ ಶುರುವಾಗ್ಬೋದು. ಇದು ಸರಿಯಾ ತಪ್ಪಾ? ಉತ್ತರ ನಮ್ಮಲ್ಲೇ ಇದೆ. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ಇಂಥ ರಿಯಲ್ ಸ್ಟೋರಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಒಂದು ಹೊಸ ವಿಷಯದ ಜೊತೆಗೆ ಭೇಟಿಯಾಗೋಣ. ನಮಸ್ಕಾರ.